ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಸರ್? ಈಗ ಒಬ್ಬ ವ್ಯಕ್ತಿ ಅಧಿಕಾರಿ ಆಗ್ಬೇಕಾದ್ರೆ ಮುಂಚೆ ಲಂಚ ಕೊಟ್ಟು ಬರ್ತಾನೆ. ಅದನ್ನ ಕೊಡೋದಕ್ಕೂ ಈ ರಾಜಕೀಯನೇ ಬಂದು ನಿಲ್ಲುತ್ತಾ ಸರ್ ಮೇಲ್ಗಡೆಗೆ? ಖಂಡಿತ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಗೊತ್ತಾ? 50ನೇ ದಶಕದಲ್ಲಿ ನೂರಾರು ಹಗರಣಗಳು ನಡೆದಿರಬೇಕು. ನಿಮಗೆ ಒಂದು ಹಗರಣದ ಉದಾಹರಣೆ ಕೊಡ್ತೇನೆ ನಾನು. ತದನಂತರ ಪ್ರತಿ ದಶಕಕ್ಕೆ ಆದಂಥ ಉದಾಹರಣೆ, ಆಗ ನಿಮಗೆ ಇದರ ಅಭಿವೃದ್ಧಿಯ ಒಂದು ಪರಿಚಯ ಆಗ್ತದೆ. 50ನೇ ದಶಕದಲ್ಲಿ ಒಂದು ಹಗರಣ ಜೀಪ್ ಹಗರಣ ಅಂತ, ಅದರ ಬಗ್ಗೆ ಮಾತಾಡ್ತೇನೆ ನಾನು. ಓಕೆ. ಆ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೀತಾರೆ ಆ ಕಾಂಟ್ರಾಕ್ಟಲ್ಲಿ. ಓಕೆ ಓಕೆ. ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣದಲ್ಲಿ ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ 64 ಕೋಟಿ ರೂಪಾಯಿ ಕೊಳ್ಳೆ ಹೊಡಿತಾರೆ. 52 ಲಕ್ಷದಿಂದ 64 ಕೋಟಿ ಬಂದ. ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ 70,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ತದನಂತರ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ. ತದನಂತರ ಕೋಲ್ಗೇಟ್ ಕಲ್ಲಿದ್ದಲಿನ ಹಗರಣದಲ್ಲಿ 1,86,000 ಕೋಟಿ. ಇಷ್ಟೊಂದು ಹಣದಲ್ಲಿ ಲೆಕ್ಕವನ್ನು ಹೇಳ್ತೇನೆ ನಿಮಗೆ. 2016ರಲ್ಲಿ ಈ 1,76,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ ಕಾದಾಗ ಕರ್ನಾಟಕದ ಬಜೆಟ್ ಸುಮಾರು 5 ಕೋಟಿ ಜನಸಂಖ್ಯೆಗೆ ಅಂದು ಇವತ್ತು 7 ಕೋಟಿಯನ್ನೇ ಇದ್ದೇವೆ. 1,16,000 ಕೋಟಿ. 60 ಲಕ್ಷ ಕೋಟಿ. ಇದು 1,76,000 ಕೋಟಿ ಒಂದು ಹಗರಣದಲ್ಲಿ. ಆ ದಶಕದಲ್ಲಿ 10 ಕೋಟಿ 20 ಕೋಟಿ ಹೋಗಿರ್ಬೇಕದು. ಅದರ ಮೌಲ್ಯ. ಇದಕ್ಕೆ ಪುರಾವೆ ಕೊಡ್ತೇನೆ ನಾನು. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದಂಥ ಮಾತು, ಅಂದು 85ರಲ್ಲಿ ಭಾರತದಲ್ಲಿ ಇದಕ್ಕೆ ಅಭಿವೃದ್ಧಿಗೆ ಕೊಟ್ಟಂಥ 1 ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ. 2025ರಲ್ಲಿದ್ದೇವೆ. ಇವತ್ತು 1000 ರೂಪಾಯಲ್ಲಿ 15 ಪೈಸೆ ಹೋಗ್ಬೋದು. ಒಂದು ಪಕ್ಷ 40% ಸರ್ಕಾರ ಅಂತಾರೆ, ಇನ್ನೊಂದು ಪಕ್ಷ 60% ಸರ್ಕಾರ ಅಂತಾರೆ. 1 ಕೋಟಿಯಲ್ಲಿ 40%ಕ್ಕೂ ಪೂರ್ಣ, ಯಾಕಂದರೆ ಒಬ್ಬರು ಹೈಕೋರ್ಟ್ ಜಡ್ಜಸ್ ನಿಜ ಅಂತ ಹೇಳಿದ್ದಾರೆ ಅದನ್ನು. 1 ಕೋಟಿ ರೂಪಾಯಿ ಕಾಂಟ್ರಾಕ್ಟಲ್ಲಿ 40% ಸರ್ಕಾರಕ್ಕೆ ಹೋಗ್ತದೆ. ಸರ್ಕಾರ ಅಂದರೆ ಸರ್ಕಾರಕ್ಕೆಲ್ಲ, ಅಧಿಕಾರಿಗಳಿಗೆ. ಉಳಿದದ್ದು 60 ಲಕ್ಷ. 60 ಲಕ್ಷದಲ್ಲಿ ಆ ಕಾಂಟ್ರಾಕ್ಟ್ ಮಾಡುವನು 25 ಲಕ್ಷ ಆದರೂ ಇಟ್ಕೊಳ್ಬೇಕಲ್ಲ. ಎಷ್ಟು ಉಳೀತು? 30 ಲಕ್ಷ ಉಳೀತು. 1 ಕೋಟಿ ರೂಪಾಯಿಯ ಕಾಂಟ್ರಾಕ್ಟ್ 30 ಲಕ್ಷದಲ್ಲಿ ಮಾಡಿದರೆ ಅದರ ಕ್ವಾಲಿಟಿ ಏನಿರ್ತದೆ? ಯಾವ ರೀತಿಯಲ್ಲಿ ಆಗ್ತಾ ಇದೆ ನೋಡಿ. ಮುಂದೆ ಏನಾಗ್ಬೋದು ನಾವು ಯೋಚನೆ ಮಾಡಬೇಕು. ನಮ್ಮ ಕಾಲದಲ್ಲಿ ಅಲ್ಲದೆ ಇದ್ರೂ ನಮ್ಮ ಮಕ್ಕಳ ಕಾಲದಲ್ಲಿ ಮುಂದೆ ಏನಾಗ್ಬೋದು? ಕ್ರಾಂತಿ ಆಗ್ಬೋದು ಈ ದೇಶದಲ್ಲಿ. 1000 ರೂಪಾಯಲ್ಲಿ ಬರೀ 15 ಪೈಸೆ ಹೋಗೋದಿದ್ರೆ ಏನಾಗ್ಬೋದು ಈ ದೇಶದ ಅಭಿವೃದ್ಧಿ? ನಮ್ಮ ಪಕ್ಕದ ದೇಶದಲ್ಲಿ, ನಮ್ಮ ದೇಶದಲ್ಲಿ ಮೊದಲು ಹೇಳ್ತೇನೆ, ನಾನು ಚಿಕ್ಕವನಾಗಿದ್ದಾಗ 1 ಲೀಟರ್ ಗ್ಯಾಲನ್ ಪೆಟ್ರೋಲ್ಗೆ, ಅಂದರೆ 4 ಲೀಟರ್ ಪೆಟ್ರೋಲ್ಗೆ 12 ಆಣೆ. ಅಂದರೆ 1 ಲೀಟರ್ಗೆ 3 ಆಣೆ ಇತ್ತು. ಇವತ್ತು 1 ಲೀಟರ್ಗೆ 105 ರೂಪಾಯಿ. ಪಾಕಿಸ್ತಾನದಲ್ಲಿ 300 ರೂಪಾಯಿ. ಅದು ನಮ್ಮ ಡಿಫೆನ್ಸ್ ಇವತ್ತು. ಅಲ್ಲಿ ನೋಡ್ರಿ, ಅಲ್ಲಿ 300, ನಮ್ಮದು ಓನ್ಲಿ 105 ರೂಪಾಯಿ. ಆ ಮಟ್ಟಕ್ಕೆ ಬಂದಿದೆ. ಇನ್ನೊಂದು ಏನಂದರೆ, ಇವತ್ತು ರಾಜಕೀಯ ಅನ್ನೋದು ಭಾಳ ಮುಖ್ಯ ವೃತ್ತಿ ಆಗಿದೆ. ಎಲ್ಲರಿಗೂ ರಾಜಕೀಯಕ್ಕೆ ಹೋಗಬೇಕು. ನ್ಯಾಯಾಧೀಶರುಗಳು ರಾಜೀನಾಮೆ ಕೊಟ್ಟು ಹೋಗ್ತಾರೆ, ಇಂಜಿನಿಯರ್ಗಳು ರಾಜೀನಾಮೆ ಕೊಟ್ಟು ಹೋಗ್ತಾರೆ, IAS ಅಧಿಕಾರಿಗಳು ರಾಜೀನಾಮೆ ಕೊಡ್ತಾರೆ. ಯಾಕೆ? ಜನತಾ ಸೇವೆಗೆ ಅಲ್ಲ, ಅಲ್ಲಿ ಬರುವಂಥ ಆದಾಯಕ್ಕೆ. ಈ ಭಾವನೆಯನ್ನು ಬದಲಾಯಿಸಬೇಕಾದ್ರೆ ಸಮಾಜದ ಯೋಚನೆಗಳನ್ನು ಬದಲಾಯಿಸಬೇಕು. ಜೈಕಾರವನ್ನ ಹಾಕೋದಕ್ಕಿಂತ ಮುಂಚೆ ಮನಸ್ಸಿನಲ್ಲಿ ಒಂದು ಯೋಚನೆ ಇದ್ರೆ, ಯಾರು ಅವನಿಗೆ ನಾವು ಸಲಾಮ್ ಹೊಡಿಬೇಕೇ ಬೇಡವೇ, ಅವನನ್ನು ನಿರ್ಲಕ್ಷಿಸಬೇಕೇ ಬೇಡವೇ ಅನ್ನೋದು. ಬರೀ ನಿರ್ಲಕ್ಷ್ಯ ಸಾಕ್ರಿ, ಅವ್ರನ್ನ ಜೈಲಿಗೆ ಕಳಿಸೋ ಪ್ರಯತ್ನ ಬೇಡ. ಇವಾಗ ಅವ್ರು ಹಿಂದೆ ಓಡ್ತಾ ಇದ್ರಲ್ಲ, ಒಬ್ಬರು ನನಗೆ ಇಂಟರ್ವ್ಯೂ ಕೊಡ್ತಾ ಇದ್ರೆ ಒಬ್ಬ ರಾಜಕಾರಣಿ ಆದರೆ ಹಿಂದೆ ಎಷ್ಟು ಜನ ಇರ್ತಾರೆ? ಅಲ್ಲಿ ತಳ್ಳಿ ಇಲ್ಲಿ ತಳ್ಳಿ ಎಲ್ಲರೂ ಬಂದು ನಿಂತಿರ್ತಾರೆ. ಯಾಕೆ? ಜನರು ಅಂಥವ್ರಿಗೆ ಗೌರವ ಕೊಡೋದು. ಏನು ಹೇಳ್ತೀರಾ ಸರ್ ಅಂತಿಮವಾಗಿ? ಇವತ್ತಿನ ಪರಿಸ್ಥಿತಿ ಭಾಳ ಗಂಭೀರವಾದ ಪರಿಸ್ಥಿತಿ. ಮುಂದಿನ ಪೀಳಿಗೆಗೆ ಏನಾಗ್ತದೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಇದನ್ನು ನಿಯಂತ್ರಿಸಬೇಕಾದ್ರೆ ಪ್ರತಿಯೊಬ್ಬರಲ್ಲೂ 2 ಮೌಲ್ಯಗಳು ಬೇಕು. ಒಂದು ತೃಪ್ತಿ, ಒಂದು ಮಾನವೀಯತೆ. ಅಧಿಕಾರದಲ್ಲಿದ್ದವರು ಅಧಿಕಾರದ ಜವಾಬ್ದಾರಿಯನ್ನು ತಿಳ್ಕೊಂಡು ಅದನ್ನು ತಮ್ಮ ಲಾಭಕ್ಕಾಗಿ ಬಳಸದೆ ಇತರರ ಲಾಭಕ್ಕಾಗಿ ಬಳಸಬೇಕು.
ಇಂಥ 3 ಮೌಲ್ಯಗಳು ಆ ವ್ಯಕ್ತಿಗಳಲ್ಲಿ ಅಧಿಕಾರದಲ್ಲಿರುವವರಲ್ಲಿ ಇದ್ದರೆ ನಾವು ಒಂದು ಭಾಳ ಸಮಾಧಾನದ ತೃಪ್ತಿಯುತವಾದ ಸಮಾಜದಲ್ಲಿ ಇರ್ಬೋದು. ಅದರಿಂದ ಮನಸ್ಸಿಗೆ ಸಂತಸ ಬರ್ತದೆ. ಏನೇ ಆಗಲಿ ನಾನು ಸುಖವಾಗಿದ್ದೇನೆ, ಸಂತಸವಾಗಿದ್ದೇನೆ ಅನ್ನುವ ಒಂದು ಭಾವನೆ ಬರಬೇಕು.